ಬಾಯಿ ತೆರೆದುಕೊಂಡಿರುವ ಮೃತ್ಯು ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಖಂಡನೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕಳೆದ 15 ದಿನದಲ್ಲಿ ವಿದ್ಯುತ್ ಅಪಘಾತಕ್ಕೆ ಪಟ್ಟಣದಲ್ಲಿ 2, ಕಕ್ಕುಪ್ಪಿ ಗ್ರಾಮದಲ್ಲಿ 1 ಜೀವಗಳು ಬಲಿಯಾಗಿದೆ. ಅದಕ್ಕೆ ಕಾರಣ ನಿರ್ಲಕ್ಷ್ಯತೆ. ಅದು ಸಾರ್ವಜನಿಕರದ್ದು ಇರಬಹುದು ಹಾಗೂ ಜೆಸ್ಕಾಂ ಇಲಾಖೆಯದ್ದು ಆಗಿರಲೂಬಹುದು. ಅದೇ ರೀತಿ ಪಟ್ಟಣದ ಹಳೆ ಸಾರ್ವಜನಿಕ ಆಸ್ಪತ್ರೆ ಹತ್ತಿರದ ಮಹಾತ್ಮ ಗಾಂಧೀಜಿ ಸರ್ಕಲ್ ಮತ್ತು ಹಳಿಯ ಸಂತೆ ಮೈದಾನದಲ್ಲಿ ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯತೆಗೆ ಸಾಕ್ಷಿಯೊಂದಿದೆ. ಅದು ಅಪಾಯದ ಗಂಟೆ ಬಾರಿಸ್ತಾ ಇದ್ದು ಜೆಸ್ಕಾಂಗೆ ಮಾತ್ರ ಕೇಳಿದಾಗಿದೆ. ವೃತ್ತದ ಪ್ರಮುಖ ರಸ್ತೆಯಲ್ಲಿ ಇರುವಂತಹ ಸ್ಟ್ರೀಟ್ ಲೈಟ್ ಕಂಬದ ಬುಡದ ನೆಲದಲ್ಲಿಯೇ ವಿದ್ಯುತ್ ತಂತಿಯುಳ್ಳ ನಿಯಂತ್ರಣ ಬೋರ್ಡ್ ನಿರ್ಮಿಸಲಾಗಿದೆ. ಸ್ವಿಚ್ ಬೋರ್ಡ್ ಕಬ್ಬಿಣದಾಗಿದ್ದು ಅದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇದೆ. ಪೆಟ್ಟಿಗೆಗೆ ಮುಚ್ಚಳವಿಲ್ಲ ಹಾಗೂ ಅದು ಬಲಿಗಾಗಿ ಬಾಯಿ ತೆರೆದುಕೊಂಡೇ ಕುಂತಿರುವಂತೆ ಭಾಸವಾಗ್ತಾ ಇದೆ. ಕಳೆದ 15 ದಿನಗಳ ಹಿಂದಷ್ಟೇ ಇದೇ ಸ್ಥಳದಲ್ಲಿ ಇರುವಂತಹ ತರಕಾರಿ ಅಂಗಡಿಯಲ್ಲಿನ ವಿದ್ಯುತ್ ಅಪಘಾತಕ್ಕೆ ಪಟ್ಟಣದ ರಾಜೀವ ಗಾಂಧಿನಗರ ವಾಸಿ ಸಾಗರ ಎಂಬ ಯುವಕ ಸಾವನ್ನಪ್ಪಿದ್ದು ಅಪಘಾತಕ್ಕೆ ಅದಕ್ಕೆ ಕಾರಣ ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ಅಂತ ಆರೋಪಿಸಲಾಗ್ತಾ ಇದೆ. ಅದಾದ ನಂತರ ವಾರದಲ್ಲಿ ತನ್ನ ಅಸುರಕ್ಷಿತ ಕ್ರಮದಿಂದಾಗಿ ಯುವತಿ ಓರ್ವಳು ಮೃತಪಟ್ಟಿದ್ದಾಳೆ. ತದನಂತರ ಕೆಲವೇ ದಿನಗಳ ಅಂತರದಲ್ಲಿ ಪಟ್ಟಣದ ಅಂಚಿನಲ್ಲಿ ಇರುವಂತಹ ಅಂಗಡಿಯೊಂದರಲ್ಲಿ ತಮ್ಮ ಅಸುರಕ್ಷಿತ ಕ್ರಮದ ಫಲವಾಗಿ ಸ್ವಿಚ್ ಬೋರ್ಡ್ನಲ್ಲಿನ ವಿದ್ಯುತ್ ಆಗಿ ಯುವಕನೋರ್ವ ಬಲಿಯಾಗಿದ್ದಾನೆ. ಇದು ಸಾಂದರ್ಭಿಕವಾಗಿ ಚರ್ಚಿಸಲಾಗುವಂತಹ ವಿಷಯ ಮಾತ್ರವಲ್ಲ, 3 ಜೀವಗಳು ಹಾಗೂ ಅವರ ಜೊತೆಯಲ್ಲಿ ಇದ್ದಂತಹ ಕುಟುಂಬಸ್ಥರ ನೋವಿನ ಸಂಗತಿಯಾಗಿದೆ. ಇಂತಹ ಅನಾಹುತಗಳು ಮರುಕಳಿಸದಂತೆ ಜೆಸ್ಕಾಂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಜೆಸ್ಕಾಂ ಜನರಲ್ಲಿ ಸುರಕ್ಷಿತ ಕ್ರಮಗಳ ಕುರಿತು ಅರಿವು ಮೂಡಿಸಬೇಕಾಗಿದೆ. ಮುಖ್ಯವಾಗಿ ಸಾರ್ವಜನಿಕರು ಜಾಗೃತಿ ವಹಿಸಿ ಅಗತ್ಯ ಸುರಕ್ಷಿತ ಕ್ರಮಗಳನ್ನು ಪಾಲನೆ ಮಾಡಬೇಕಾಗಿದೆ. ಶೀಘ್ರವೇ ಪಕ್ಕದಲ್ಲೇ ಮೆಂಬರ್ ಸ್ಕೂಲು, ಆಮ್ಯಾಗ ಸಣ್ಣ ಮಕ್ಕಳು ತರಕಾರಿಗೆ ಬರ್ತಾರೋ, ರೇಷನ್ಗೆ ಬರ್ತಾರೋ, ಟಿಫನ್ ಹೋಟ್ಲಿಗೆ ಬರ್ತಾರೋ, ಹುಡುಗರು ಬಂದ ತಕ್ಷಣ ಹಂಗೆ ಹೋಗ್ತಾರ. ಇಲ್ಲಿ ನಾಳೆ ಏನಾದ್ರೂ ಅನಾಹುತ ಆದ್ರೆ ಯಾರನ್ನ ಕೇಳಬೇಕು? ಯಾರು ಜವಾಬ್ದಾರಿ? ಕಟ್ಸ್ಬಿಟ್ರೆ ಆಗುತ್ತೆ. ಫುಲ್ ಮ್ಯಾಗ್ ತಗೊಂಡು ಕಡಿಸಿಬಿಟ್ರೆ ಏನು ಇರಲ್ಲ ಪ್ರಾಬ್ಲಮ್. ಹಿಂಗೆ ತೆಗೆದು ಹಿಂಗೆ ಬಿಟ್ಟು ಅಂದ್ರೆ ನೋಡ್ರಿ, ಇಲ್ಲೇ ವೈರ್ ನೋಡ್ರಿ, ಇಲ್ಲೇ ಬಿದ್ದವು ವೈರ್ ಎಲ್ಲ ಕಡಿಗೆ ಕಾಣ್ತಾವು. ಎಲ್ಲ ಹಸಿ ಸ್ಯಾವ್ ತಗೊಂಡು ಯಾರಾದ್ರೂ ಇದು ನಮ್ಮ ಮಕ್ಕಳಾದ್ರೆ ಬೇರೆ ಮಕ್ಕಳಾದ್ರೆ ಬರುವಾಗ ಸ್ವಲ್ಪ ಜವಾಬ್ದಾರಿಯಿಂದ ತಗೊಂಡು ಇದನ್ನ ಆದಷ್ಟು ಬೇಗ ಎಚ್ಚರಿಸಬೇಕು. ಒಬ್ಬರು ಜೀವ ತೆಗೆದ್ರೆ ನಮಗೇನು ಬರಲ್ಲ. ಕೊಡೋ ಸರ್ಕಾರ ಎಷ್ಟು ದಿನ ಕೊಡುತ್ತೆ? 1 ದಿನ ಕೊಡ್ಬೋದು, 2 ದಿನ, ಲೈಫ್ ಲಾಂಗ್ ಕೊಡೋಕ್ಕಾಗುತ್ತಾ? ಆದಷ್ಟು ಬೇಗ ಇದನ್ನ ಗಮನಕ್ಕೆ ತಗೊಂಡು ಮಕ್ಕಳಿಗೆ ಯಾರಿಗೂ ಅಪಾಯ ಆಗದಂತೆ ಕಾಪಾಡಬೇಕು ಅನ್ನೋದೇ ನಮ್ಮ ಏನ್ ರಿಂಗ್ ಓಪನ್ ಮಾಡಿಬಿಟ್ರಲ್ಲ, ಹೆಂಗ್ ಗತಿ? ಅದು ಯಾರು ಲಾಲ್ ಸರಲ್ಲ ಇದೈತಲ್ಲ, ಹಿಂಗ್ ಹೋಗ್ತದೆ. ಉತ್ತರ ದಿಕ್ಕಿಗೆ ಬಂದು ದಕ್ಷಿಣ ದಿಕ್ಕಿಗೆ ಇವು ಲೈಟಿಂಗ್ ಕೆತ್ತ ಅಲ್ವಾ? ಅಲ್ಲ, ಹತ್ತುತ್ತವ. ಉತ್ತರ ದಿಕ್ಕಿಗೆ ಬಂದು ದಕ್ಷಿಣ ದಿಕ್ಕಿಗೆ ಬಂದು ಬೆಳಿಗ್ಗೆ ಆಫ್ ಮಾಡಲ್ಲ, ಆನೆಗೆ ಇರ್ತಾವೆ. ಅವು ಆನೆಗೆ ಇದ್ದೇ ಅರ್ಥಿಂಗ್ ಬರೋದು. ಆನೆಗೆ ಇವಾಗ್ಲೂ ನಮ್ಮ ಬೇರೆ ಎಲ್ಲ ಆನೆಗೆ ಇದಾವೆ. ಇವಾಗ ಕರೆಂಟ್ ಬಂದ್ರೆ ಅದು ಆನೆಗೆ ಐತೆ. ಅದು ಆನೆಗೆ ಇದ್ದಕ್ಕೋಸ್ಕರನೇ ಅರ್ಥಿಂಗ್ ಬರ್ತಿರೋದು. ಬೆಳಿಗ್ಗೆ ಎದ್ದ ತಕ್ಷಣ ಆಫ್ ಮಾಡಲ್ಲ, ರಾತ್ರಿ ಹಾಕಿರೋ ಹಂಗೆ ಇರ್ತಾವೆ. ಮುನ್ಸಿಪಾಲಿಟಿ ಯಾರಾದ್ರೂ ಇದನ್ನ ಮಾಡ್ಲೇಬೇಕು. ಅವ್ರ ಮೇಲೆ ಪರಿಸ್ಥಿತಿ ಆದ್ರೆ ಬೇರೆ ಆದ್ರೆ ಅವ್ರನ್ನ ತಂದ್ಕೊಡ್ತಾರೆ ವಾಪಸ್. ಅವ್ರು ಜೀವನ ತಗೋದ್ರಲ್ಲ ಮೊನ್ನೆ, ಅಷ್ಟು ಮಟ್ಟಿಗೆ ಎಚ್ಚರಿಸಿ ಸ್ವಲ್ಪ ಕರೆಂಟ್ ತೆಗೆದ್ರೆ ಇದನ್ನೆಲ್ಲ ಯಾರು ಕೇಳೋರಿಲ್ಲ, ಹೇಳಲ್ಲ. ನಮ್ಮ ಅಪ್ಪಂದಂತೆ ಸರ್ಕಾರ ಹತ್ರಲ್ಲ ಅಂತ ಮಾಡಕ್ಕೆ